ಫ್ರೆಂಡ್ಸ್, ಇವತ್ತು ಪವಿತ್ರ ಟೈಲರ್ ಮಾತಾಡಿದೆ. ಇವತ್ತು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡೀನಿ, ಯಾವ ಥರ ಸ್ಟಿಚ್ ಮಾಡೀನಿ ಅಂತ ಒಂದೇ ಕಸ್ಟಮರ್ದಿದೆ ಬ್ಲೌಸ್. ಇವತ್ತಿಷ್ಟು ಈ ಥರ ಸ್ಟಾರ್ ನೆಕ್ ಇಟ್ಕೊಂಡು ಸೀರೆ, ಇದು ಆರೆಂಜ್ ಫ್ರಂಟ್ ಕೂಡ ಸ್ಟಾರ್ ನೆಕ್ ಇಟ್ಕೊಂಡಿನಿ. ನೋಡ್ಬೋದು ನೀವು, ಫ್ರಂಟ್ ಕೂಡ ಸ್ಟಾರ್ ನೆಕ್ ಇರೋದು. ಸ್ಲೀವ್ಸು ಮೇಗಾ ಸ್ಲೀವ್ಸು. ಇದ್ರ ಸೀರೆನೂ ತೋರಿಸ್ತೀನಿ. ಇದರ ಸೀರೆ ಇದು. ಈ ಸೀರೆಗೆ ಈ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಅವ್ರದ್ದು. ಇದಕ್ಕೆ ಡೋರಿ ಈ ಥರ ಕೊಟ್ಟೀನಿ. ಇದೊಂದು ಬ್ಲೌಸು, ಇದೊಂದು 2 ಸೀರೆ ಅವ್ರದ್ದು. ಇವರು ಟೋಟಲ್ ಬ್ಲೌಸು ಎಷ್ಟೋ ಇದ್ವು, 1-2 ಬ್ಲೌಸ್ ಅವ್ರಿಗೆ ಆಲ್ರೆಡಿ ಕೊಟ್ಟೀನಿ. ಈಗ ಇಲ್ಲಿ ಎಷ್ಟು ಅದಾವೋ ಅಷ್ಟು ತೋರಿಸ್ತೀನಿ. ಇದು ಎಷ್ಟು ಅದಾವೆ ನೋಡ್ರಿ. ಈ ಸೀರೆ ಇದು ಬ್ಲೂ, ಇದು ಸ್ವಲ್ಪ ಸಿಂಪಲ್ ಡೀಪ್ ರೌಂಡ್ ತೊಗೊಂಡಿನಿ. ಮತ್ತು ಸ್ಲೀವ್ಸಿಗೆ ಡಿಫ್ರೆಂಟಾಗಿ ಡಿಸೈನ್ ಮಾಡಿ ನೋಡ್ರಿ. ಈ ಥರ ಇದು ಸ್ಲೀವ್ಸಿಗೆ ಯಾವ ಥರ ಡಿಸೈನ್ ಬಂದು ನೋಡ್ರಿ. ಪಫ್ ಬಂದದ, ಈ ಥರ ನೆರಿಗೆ ಟೈಪ್ ಪಫ್ ಬಂದದ. ಇದಕ್ಕೆ ಸಿಲ್ವರಿಗೆ ಇದು ಸೂಟ್ ಆಗತ್ತಂತ ಹೇಳಿ ಈ ಥರ ಸ್ಲೀವ್ಸ್ ಕೊಟ್ಟಿನಿ, ಅಟ್ಯಾಚ್ ಮಾಡೀನಿ. ಇದಕ್ಕೆ ಈ ಥರ ಕೊಟ್ಟು ನೋಡ್ರಿ. ಇದು ಈ ಥರ ಬಂದದ. ಉಟ್ಕೊಂಡಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು. ಇದಕ್ಕೆ ಅದೇ ಬಟ್ಟೆ ಇತ್ತು, ಅದೇ ಬಟ್ಟೆ ಇರೋದ್ರಿಂದ ಡೋರಿ ಈ ಥರ ಕೊಟ್ಟೀನಿ. ಅದರಿಂದಲೇ ಈ ಸೀರೆದು, ಈ ಸೀರೆದು ಡೋರಿ ಇರಲಿಲ್ಲ, ಬ್ಲೌಸ್ ಇತ್ತು. ಬ್ಲೌಸ್ಗೆ ಈ ಥರ ಅಪೋಸಿಟ್ ಪೈಪಿಂಗ್ ಕೊಟ್ಟು ನೋಡ್ರಿ. ಈ ಥರ ಪೈಪಿಂಗ್ ತೊಗೊಂಡು ನೋಡ್ರಿ. ಇದಕ್ಕೆ ಅಪೋಸಿಟ್ ಪೈಪಿಂಗ್ ಕೊಟ್ಟಿನಿ. ಹಿಂಗೆ ಉದ್ದ ಸ್ಲೀವ್ಸ್ ಇಟ್ಟೀನಿ. ಅದೇ ಬಟ್ಟೆಯಿಂದ ಡೋರಿ ಕೊಟ್ಟೀನಿ. ಇದಕ್ಕೆ ಬ್ಯಾಕ್ ಯಾವ ಥರ ಮಾಡೀನಂದ್ರೆ ಈ ಥರ ಸಪ್ರೇಟ್ ಡಿವೈಡ್ ಮಾಡಿ ನೋಡ್ರಿ. ಸಪ್ರೇಟ್ ಡಿವೈಡ್ ಮಾಡ್ಕೊಂಡು ನೋಡ್ರಿ. ಇದು ಇಲ್ಲಿ ಸ್ಕ್ಯಾಲಪ್ ಶೇಪ್ ಬಂದದ, ಇಲ್ಲಿ ಸ್ಕ್ಯಾಲಪ್ ಶೇಪ್ ಬಂದದ. ಇದರದ್ದು ಅಪೋಸಿಟ್ ಪೈಪಿಂಗ್ ಕೊಟ್ಟೀನಿ. ಈ ಥರ ಸ್ವಲ್ಪ ಅಂದರೆ ಸಿಂಪಲ್ ಅಂದರೆ ಏನೇನೋ ಅಪೋಸಿಟ್ ಕೊಟ್ಟೀನಿ. ಈ ಥರ ಬಂದು ನೋಡ್ರಿ. ಇದು ಬ್ಲೌಸ್ ಡಿಸೈನ್. ಫ್ರಂಟು ನಾರ್ಮಲ್ ಐತಿ, ಯಾವುದು ಡಿಸೈನ್ ಇಲ್ಲ. ರೌಂಡ್ ನೆಕ್ಕಿ ಇಟ್ಟೀನಿ. ರೌಂಡ್ ಅದ, ಯಾವ ಡಿಸೈನ್ ಇರಲಿಲ್ಲ. ನೀಟಾಗಿ ಬಂದದ. ಈ ಥರ ಬಂದ. ಅವ್ರು ವೇರ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಈ ಬ್ಲೌಸ. ಈ ಬ್ಲೌಸ್ ಚೂರು ಬ್ಲೌಸ್ ಹತ್ರ ಈ ಬ್ಲೂ ಕಲರ್ ಸೀರೆದು ಬಟ್ಟೆ ಬೇಕಿತ್ತು. ಆ ಬಟ್ಟೆ ವೇಸ್ಟ್ ಮಾಡೋಕೆ ಇಷ್ಟ ಆಗಲಿಲ್ಲ, ಅದರಿಂದನೇ ಪೈಪಿಂಗ್ ಕೊಟ್ಟು ನೋಡ್ರಿ. ಎಷ್ಟು ನೀಟಾಗಿ ಬಂದಿದೆ ಇದು ಪೈಪಿಂಗ್. ಇದು ಮೇಗಾ ಸ್ಲೀವ್ಸ್ ಇಟ್ಟು ಮೇಗಾ ಸ್ಲೀವ್ಸಿಗೆ ಈ ಥರ ಪೈಪಿಂಗ್ ಕೊಟ್ಟೀನಿ. ಒಂದಿಷ್ಟು ಬ್ಲೌಸನ್ನು ಅವ್ರು ವೇರ್ ಮಾಡಿ ತೊಗೊಂಡೋಗ್ಯಾರ ನೋಡಿ. ಇನ್ನೊಂದು ಸ್ವಲ್ಪ ಬ್ಲೌಸು ಅವ್ರು ಊರಿಗೆ ಹೋಗೋರಿದ್ರು, ಅರ್ಜೆಂಟಿಗೆ ಕೊಡೋಕ್ಕಾಗಲಿಲ್ಲ. ಅವ್ರ ಸಿಸ್ಟರ್ ಬಂದು ತೊಗೊಂಡು ಹೋಗ್ತೀನಿ ಅಂದಾರ. ಅವರು ಇಷ್ಟು ಬ್ಲೌಸ್ ಅದಾವ. ಅವರು ಇಷ್ಟು ಬ್ಲೌಸ್ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ ನಿಮಗೆ. ಒಂದೇ ವಿಡಿಯೋದಾಗ ಅದ್ರ ಸ್ವಲ್ಪ ಲೆಂತಿ ಆಗ್ತದೆ ಅಂಥೇಳಿ ಸ್ಕಿಪ್ ಮಾಡಿಕೊಂಡೆ. ಆ ಬ್ಲೌಸ್ದು ಒಂದು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಈಗ ಎಷ್ಟು ಹಾಕಿನಿ ಅದ್ರದ್ದು, ಯಾಕಂದರೆ ಇನ್ನೊಂದು ಸ್ವಲ್ಪ ಅದ್ರ ಐರನ್ ಮತ್ತು ಹುಕ್ಸು ಇನ್ನೂ ಎಲ್ಲ ಹಾಕೋವದಾವ. ಇದಕ್ಕೆ ಎಲಿ ಶೇಪ್ ಇಟ್ಟು ನೋಡ್ರಿ. ಈ ಬ್ಲೌಸಿಗೆ ಎಲಿ ಶೇಪ್ ಇಟ್ಟು ಈ ಥರ ಶೇಪ್ ಕೊಟ್ಟೀನಿ. ಸಿಂಪಲ್, ಯಾವುದಕ್ಕೂ ಲೇಸ್ ಕೊಟ್ಟಿಲ್ಲ. ಈ ಥರ ಅದೇ ಬಟ್ಟೆಯಿಂದನೇ ಡೋರಿ ಕೊಟ್ಟೀನಿ. ಬಟ್ಟೆ ಕಮ್ಮಿ ಇರೋದಕ್ಕೆ ಡೋರಿ ಬೇರೆದು ರೆಡಿಮೇಡ್ ಡೋರಿ ಕೊಡ್ತೀನಿ. ಬಟ್ಟೆ ಇದ್ದರೆ ಅದರದ್ದೇ ಕೊಡ್ತೀನಿ. ಇದ್ರ ಪೈಪಿಂಗ್ ಫಿನಿಶಿಂಗ್ ಮಾತ್ರ ಚೆನ್ನಾಗಿ ಬಂದ ನೋಡ್ರಿ. ಬ್ಲೌಸು ಇದ್ರದ್ದು ಸೀರೆ ಇಲ್ಲ, ಇಷ್ಟು ಸೀರೆ ಇತ್ತು. ಇದೊಂದು ಬ್ಲೌಸ್ ಐತೆ. ಈ ಬ್ಲೌಸು ರೌಂಡ್ ನೆಕ್. ಇದು ಏನಂದರೆ ಇದು ಪಫ್ ಇಟ್ಟು ನೋಡ್ರಿ. ಈ ಥರ ಪಫ್ ತೊಗೊಂಡೇನಿ ಇದಕ್ಕೆ. ಅಂದರೆ ಸಿಂಪಲ್ ಸೀರೆನೇ ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ದೆ. ಈ ಥರ ಪಫ್ ಇಟ್ಟು ಸ್ಟಿಚ್ ಮಾಡೀನಿ. ಇದು ಪಫ್ ಅದ ನೋಡ್ರಿ. ಈ ಥರ ಎರಡು ಕಡೆನೂ ಸೇಮ್ ಬಾರ್ಡ್ರ್ ಕೊಟ್ಟಿನಿ. ಗ್ರೀನ್ ಕಲರ್ ಕೆಳಗೆ ಬಾರ್ಡ್ರ್ ಕೊಟ್ಟಿನಿ, ಮೇಲೆ ಪಫ್ ಇಟ್ಟೀನಿ. ಈ ಬ್ಲೌಸ್ ಈ ಥರ. ಇದ್ರದ್ದು ಬಟ್ಟೆ ಬೇಕಿಲ್ಲ ಅಂತ ರೆಡಿಮೇಡ್ ಡೋರಿನೇ ಹಾಕೀನಿ. ಟೋಟಲ್ ಅವ್ರು ಎಷ್ಟು ಬ್ಲೌಸ್ ಅದಾವಂತ ಹೇಳ್ತೀನಿ ನೋಡ್ರಿ. ಇದೊಂದು ಬ್ಲೌಸ್, 2, 3 ಬ್ಲೌಸ್, 4,
ಐದು ಬ್ಲೌಸ್ ಅದಾವ ನೋಡಿರಿ ಫ್ರೆಂಡ್. ಅವರು 5 ಅದಾವ. ಇನ್ನೊಂದು ಸ್ವಲ್ಪ ಬ್ಲೌಸ್ ಅವ್ರಿಗೆ ಕೊಟ್ಟೀನಿ, ತೊಗೊಂಡು ಹೋಗ್ಯಾರ ಅವ್ರು. ಈಗಿಲ್ಲ, ಈಗಿರೋದು ಇಷ್ಟು ಬ್ಲೌಸ್ ಸ್ಟಿಚ್ ಆಗ್ಯಾವ, ಹುಕ್ಸು ಎಲ್ಲ ರೆಡಿ ಆಗ್ಯಾವ. ಅವ್ರಿಗೆ ಕೊಡಬೇಕಷ್ಟೇ. ಅವ್ರ ಸಿಸ್ಟರ್ ಬಂದರೆ ಕೊಟ್ಬಿಡ್ಬೇಕಷ್ಟೇ ಇಷ್ಟು ಬ್ಲೌಸ್ಗಳು. ಇದೇ ಥರ ಇನ್ನು ಹೊಸ ಡಿಸೈನ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನೂ 3 ಬ್ಲೌಸ್ ಸ್ಟಿಚ್ ಮಾಡೋವದಾವ. ಅವು ಸ್ಟಿಚ್ ಮಾಡಿದ್ರೆ ವಿಡಿಯೋದಾಗ ಹಾಕೋತೀನಿ. ಎಷ್ಟು ಬ್ಲೌಸ್ ಕಟ್ ಮಾಡಿದ್ದೀನಿ ಅನ್ನೋದು ನಿಮ್ಗೆ ಹಾಕ್ತೀನಿ ನೋಡ್ರಿ. ಇದಿಷ್ಟು ಬ್ಲೌಸ್ ಸ್ಟಿಚ್ ಮಾಡಿದಾಯಿತು. ಈಗ 50 ಕಟ್ ಮಾಡ್ಕೊಂಡು ನೋಡ್ರಿ. ಇವೆಲ್ಲ 3 ಬ್ಲೌಸು ಕಟ್ ಮಾಡ್ಕೊಂಡಿರೋದು. ಅದ್ರ ಮೆಜರ್ಮೆಂಟ್ ಬ್ಲೌಸ್ ಇದು. ಈ ಬ್ಲೌಸೇ ಅದ್ರ ಮೆಜರ್ಮೆಂಟಿಂದ. ಇದು ನಾನೇ ಸ್ಟಿಚ್ ಮಾಡಿರೋದು. ಅವ್ರಿಗೆ ಪರ್ಫೆಕ್ಟ್ ಹಾಕೊಂತದ. ಈ ಬ್ಲೌಸ್ಗಳು ಸ್ಟಿಚ್ ಮಾಡ್ತೀನಿ. ಅವ್ರು ಸ್ಟಿಚ್ ಆದಮೇಲೆ ಅವ್ರು ಬಂದು ಬೇರ್ ಮಾಡಿದ್ಮೇಲೆ ಫಿಟ್ಟಿಂಗ್ ಕರೆಕ್ಟ್ ಆದಾಗ ನಿಮಗೆ ವೀಡಿಯೋ ಮಾಡ್ತೀನಿ. ಯಾಕಂದ್ರೆ ಸುಮ್ಮನೆ ಫಿಟ್ಟಿಂಗ್ ಕರೆಕ್ಟ್ ಆಗಲಾರ್ದೆ ನಿಮಗೆ ವೀಡಿಯೋ ಹಾಕಿದ್ರೆ ಕರೆಕ್ಟ್ ಅನಿಸಲ್ಲ. ಸುಮ್ಮನೆ ಅದು ಫಿನಿಶಿಂಗ್ ಕುಂತಿಲ್ಲ ಅಂದರೆ ಗೊತ್ತೂ ಆಗಲ್ಲ. ಇಷ್ಟು ಬ್ಲೌಸ್ ಅವ್ರು ಬಂದು ವೇರ್ ಮಾಡಿ ನೋಡಿದ್ಮೇಲೆ ನಿಮಗೆ ಇದ್ರ ವೀಡಿಯೋ ಹಾಕೋದು. ಈಗ ಇಷ್ಟು ಅವರಿಗೆಲ್ಲ ಇವು ಕರೆಕ್ಟ್ ಆಗ್ಯಾವ ಅಂತ ಹೇಳಿ ಅಂದಿದ್ದಕ್ಕೆ, ಇವಿಷ್ಟು ಅವ್ರಿಗೆ ಕರೆಕ್ಟ್ ಆಗಿದ್ದಕ್ಕೆ ಇಷ್ಟು ಬ್ಲೌಸಿಂದ ವೀಡಿಯೋ ಹಾಕೀನಿ. ಇವಿಷ್ಟು ಬ್ಲೌಸು ಅವ್ರು ವೇರ್ ಮಾಡಿ ಬಂದು ಹಾಕೊಂಡು ಹೋದ್ಮೇಲೆ ಇವಿಷ್ಟು ಹಾಕ್ತೀನಿ ಫ್ರೆಂಡ್. ಇವಿಷ್ಟು ಅದಾವ. ಇನ್ನು ಅವ್ರ ಸಿಸ್ಟರ್ ಇருந்து ಇವತ್ತು ಸ್ಟಿಚ್ ಆಗ್ಯಾವ. ಅವ್ರೂ ಸ್ಟಿಚ್ ಮುಗ್ದಾವ. ಅವ್ರು ಬಂದು ತೊಗೊಂಡು ಹೋಗ್ಬೇಕಾದ್ರೆ ಅಷ್ಟೊತ್ತಿಗೆ ಅವ್ರೂ ಹಾಕ್ತೀನಿ. ಅದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಇದೇ ಥರ ಫ್ರೆಂಡ್. ಇನ್ನು ಯಾವರೇ ಹೊಸ ಕಟ್ಟಿಂಗ ವಿಡಿಯೋ ಬೇಕಂದ್ರೆ ನಿಮಗೆ ಹೇಳ್ರಿ. ಇಲ್ಲಾಂದರೆ ನಮ್ಮ ಡೈಲಿ ರೂಟೀನ್ ಹೆಂಗಿರ್ತದ, ಡೈಲಿ ಯಾವ ಥರ ಕೆಲಸ ಮಾಡಿಕೊಂಡು ಬಟ್ಟೆ ಸ್ಟಿಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಬೇಕಾದ್ರೆ ಅದು ಹೇಳ್ರಿ, ಅದನ್ನು ಹಾಕ್ತೀನಿ ನಾನು. ನನಗೆ ಎಷ್ಟು ಆಗುತ್ತಾ, ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ವಿಡಿಯೋ ಹಾಕ್ತೀನಿ. ನಾನು ಯಾವುದೂ ಹೊಸದು ಮಾಡೋಕ್ಕೆ ಹೋಗಿಲ್ಲ. ನಾನು ಸಿಂಪಲ್, ಯಾಕಂದರೆ ಹಳ್ಳಿ ಇರೋದ್ರಿಂದ ಜಾಸ್ತಿ ಜನ ಸಿಂಪಲ್ಲೇ ಸ್ಟಿಚ್ ಮಾಡಿಸ್ಕೊತಾರೆ. ವರ್ಕ ಗ್ರ್ಯಾಂಡ್ ಬ್ಲೌಸ ಸ್ಟಿಚ್ ಮಾಡ್ಕೊಳ್ಳೋದು ಕಮ್ಮಿ. ಯಾರು ಅಷ್ಟು ಗ್ರ್ಯಾಂಡ್ ಬ್ಲೌಸ್ ಎಲ್ಲ 2000 3000 ಸೀರೆಗೆ ಅಷ್ಟೇ ಇಲ್ಲಿ ಗ್ರ್ಯಾಂಡ್ ಡಿಸೈನ್ ಮಾಡಿಸ್ಕೊತಾರೆ. ಸಿಂಪಲ್ ಸೀರೆಗೆಲ್ಲ ಅಷ್ಟೇನು ಮಾಡಿಸ್ಕೊಳಲ್ಲ. ಇರೋದು ಅಷ್ಟೇ ಸ್ಟಾರ್ ನೆಕ್, ಪಂಚ್ಕೊಳ್ಳ, ಬೋಟ್ ನೆಕ್, ಪ್ರಿನ್ಸ್ ಕಟ್, ಇಷ್ಟೇ ಸಿಂಪಲ್ ಡಿಸೈನ್ ಮಾಡ್ಕೊತಾರೆ. ಅದರೊಳಗೆ ನಾನು ಈ ಥರ ಮಾಡಿ ನೋಡ್ರಿ, ಇಷ್ಟು ಮಾಡೀನಿ. ಡೈಲಿ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನಾನು ಒಂದು ದಿನಕ್ಕೆ ಆರಾಮಾಗಿ ಏನಿಲ್ಲ ಅಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು 9 ಗಂಟೆಗೆ ಏನಾರ ಸ್ಟಿಚ್ ಮಾಡೋಕೆ ಕೂತ್ಕೊಂಡ್ರೆ, 9-10 ಗಂಟೆಗೆ ಕೂತ್ಕೊಂಡ್ರೆ ನಾನು 6 ಗಂಟೆವರೆಗೂ ಆರಾಮ್ 7-8 ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಬಟ್ ಒಂದು ದಿನ ಮಾಡಿ ನೋಡ್ತೀನಿ ಅಷ್ಟೇ. ನನಗೆ ಡೈಲಿ ಆಗೋಲ್ಲ, ಯಾಕಂದರೆ ಡೈಲಿ ಕೆಲಸ ಇರ್ತೈತಿ. ಡೈಲಿ ಕೆಲಸ ಇರೋದ್ರಿಂದ ಆಗಲ್ಲ. ನನಗೆ ಎಷ್ಟಾಗುತ್ತೆ ಅಷ್ಟೇ ಸ್ಟಿಚ್ ಮಾಡ್ತೀನಿ. ಜಾಸ್ತಿ ಹೆವಿ ಮಾಡಿಕೊಂಡು ನಾಳೆ, ಯಾಕಂದರೆ ಮಷಿನು ಸುಮ್ಮನಲ್ಲ ಫ್ರೆಂಡ್, ಮಷಿನು ತುಂಬ ಹೀಟ್. ನಾವು ಎಷ್ಟು ಬೇಕಷ್ಟೇ ಕೆಲಸ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಲೆಂತಿ ಹೆವಿ ಕೆಲಸ ಮಾಡಿಕೊಂಡ್ರೆ ನಮಗೆ ಹುಷಾರು ತಪ್ಪದು. ಅಷ್ಟಕ್ಕೂ ಇಲ್ಲಿ ನನಗಂತೂ ಸಾಕು. ನನಗೆ ಎಷ್ಟು ಬೇಕೋ ಅಷ್ಟು ಅರ್ನಿಂಗ್ಸ್ ಆಗಕತ್ತದ ಸಾಕು. ನನಗಿಷ್ಟು ಎಷ್ಟು ಬ್ಲೌಸ್ ಕಟ್ ಮಾಡ್ತೀನಿ, ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಷ್ಟು ವೀಡಿಯೋದಾಗ ಹಾಕ್ತೀನಿ. ನಿಮಗೆ ಇದೇ ಥರ ಹೊಸ ಡಿಸೈನ ಇನ್ನು ಕಟ್ಟಿಂಗ್ ಅದು ಬೇಕಂದ್ರೆ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ, ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡಿರಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಹೊಸ ವೀಡಿಯೋಗಳು ಹಾಕ್ತೀನಿ ರೀ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಮತ್ತು